ಕೇಳ್ತಿಲ್ವ ಬಿಡು. ಕೆಲ ಬಿಜೆಪಿ ಶಾಸಕರು ಸರ್ಕಾರದ ಖಜಾನೆಯಲ್ಲಿ ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ಸತತವಾಗಿ ಅನುದಾನ ತರ್ತಾ ಇದ್ದಾರೆ. ಇದೇ ತರನಾಗಿ ಜಿ ಟಿ ದೇವೇಗೌಡ ಅವರು ಒಂದು ಮಾತಾಡಿದ್ದಾರೆ, ನಮ್ಮ ಕ್ಷೇತ್ರಗಳಲ್ಲೂ ಕೂಡ ಯಾವುದೇ ಅನುದಾನ ಕೊರತೆ ಇಲ್ಲ ಅಂತ. ಇದ್ರ ಬಗ್ಗೆ ನೀವೇನು ಹೇಳ್ತೀರಂತ? ಈಗ ಬಹುತೇಕ ಎಲ್ಲರೂ ಅದನ್ನ ಹೇಳ್ತಿರ್ತಾರೆ, ಹೇಳಿ ಅದೇನು ಅವರು ವಿರೋಧ ಪಕ್ಷದಾಗ ಕುಂತಾಗ ಯೂಶ್ವಲಿ ಅದನ್ನು ಟೀಕೆ ಮಾಡುವಂಥದ್ದು ಇರ್ತೈತೆ. ಅದು ಇರಲಿ, ವಾಟ್ ಎವರ್ ಇಸ್. ನನ್ನ ಕ್ಷೇತ್ರಕ್ಕೆ ನನಗೆ ಅಂದ್ಕೊಂಡಂಗೆ ಎಲ್ಲೂ ಯಾವುದೇ ಅನುದಾನ ಕೊರತೆ ಅಂತ ಅನ್ನುವಂಥದ್ದು ನನಗೆ ಬಂದಿಲ್ಲ. ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ದಾಗ ಬೇರೆ 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 ಕ್ಷೇತ್ರದಾಗ ಬೇರೆ ಬೇರೆ ಹೆಡ್ಸ್ದಾಗ ದುಡ್ಡು ತರುವಂಥದ್ದು ಮಾಡಬೇಕು. ಮಾಡಿದ್ರೆ ಅದ್ರ ಕೊರತೆ ಇದ್ದಲ್ಲಿ ಸ್ವಲ್ಪ ಹಿಂದೆ ಉಳಿದಾರು, ಕೊರತೆ ಇಲ್ದವ್ರು ಮಾತ್ರ ಏನು ಯಥಾಸ್ಥಿತಿ ಯಾವ ಸರ್ಕಾರದಾಗ ಹೆಂಗೆ ಹಾಕಾವ ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಕೆಲಸ ತರುವಂಥದ್ದು ಮಾಡಕತ್ತಿದ್ದೆವು. ಬೆಳಗಾವಿಯಲ್ಲಿ ಕೂಡ ಒಂದು ಮಂತ್ರಿ ಸ್ಥಾನ ಕೊಡಬೇಕಂತ ಇದೆ ಸರ್. ಈಗಾಗಲೇ ಸಾಕಷ್ಟು ಜನ ಶಾಸಕರು ಕೂಡ ಹೇಳ್ತಾ ಇದ್ದಾರೆ, ಹೊಸಬರಿಗೆ ಏನಾದರೂ ಅವಕಾಶ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ? ನಿಮಗೇನಾದರೂ ಕೊಡುವಂಥ ಸಂದರ್ಭ ಬಂದರೆ? ನಮಗೆ ಅದ್ರದ್ದೇನು ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತಾನೆ. ಯಾಕಂದ್ರೆ ನಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿ ನನಗೆ ಏನು ಬೇಕಾದಂಥದ್ದು ಎಲ್ಲ ಡಿಪಾರ್ಟ್ಮೆಂಟಾಗಿ ಸಿಗುವಾಗ ಮಂತ್ರಿ ಮಾಡಬೇಕು, ಮತ್ತೊಂದು ಆಗಬೇಕು ಅನ್ನುವಂಥದ್ದು ಆಸೆ ಇಲ್ಲ. ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿರ್ತೇನೆ. ಕ್ಷೇತ್ರಕ್ಕೆ ನಮ್ಗೆ ಅನುದಾನ ಕೊಟ್ಟರೆ ಸಾಕು ಅನ್ನುವಂಥದ್ದನ್ನು ಪದೇ ಪದೇ ಎಲ್ಲ ಮಂತ್ರಿಗಳಿಗೆ ಹೇಳಿದ್ದೀನಿ, ಇದ್ದಂಥ ಮುಖ್ಯಮಂತ್ರಿಗೂ ಹೇಳಿದ್ದೀನಿ. ಸರ್, ಈಗಾಗಲೇ ಬೆಂಗಳೂರಲ್ಲಿ ಕೂಡ ದೊಡ್ಡ ಮಟ್ಟದ ಹೋರಾಟ ರೈತರ ಪರವಾಗಿ ನೀವು ಸಾಕಷ್ಟು ಕೆಲಸ ಮಾಡಿದ್ದೀರಾ. ಆ ಬಿಡದಿ ರೈತರು ಕೂಡ ಸಾಕಷ್ಟು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ರಾಜ್ಯ ಸರ್ಕಾರ ಮಾತ್ರ ನಾವು ಬಿಡೋಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಂತ? ಸರ್ಟನ್ ಟೈಮ್ಸ್ನಾಗ ಯಾವುದೋ ಡೆವಲಪ್ಮೆಂಟ್ ವರ್ಕ್ಸ್ಗಳ ಮುಂದೆ ಅನಿವಾರ್ಯ ಆಗ್ತೈತಿ. ಅನಿವಾರ್ಯತೆ ಅಂತಂದಾಗ ಲ್ಯಾಂಡ್ ಎಕ್ವಿಸಿಷನ್ ತೊಗೋಬೇಕಾಗಿರ್ತೈತಿ. ದೊಡ್ಡ ದೊಡ್ಡ ಪಟ್ಟಣ ನಾವು ಬಿಡದಿ ಆಯ್ತು ಬೆಂಗಳೂರು ಮುಂಬೈಗೆ ಹೋಗೋದು ಬೇಡ. ನನ್ನ ಕ್ಷೇತ್ರ ಮಟ್ಟಕ್ಕೆ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ನೀ ಕೇಳಿದಕ್ಕೆ ಒಂದು ಆನ್ಸರ್ ಮಾಡ್ತಾನೆ ಅಷ್ಟೇ. ಲ್ಯಾಂಡ್ ಎಕ್ವಿಸಿಷನ್ ಯಾವುದೇ ಸರ್ಕಾರ ಬಂದಾಗ ಇದು ನಡೆಯುವಂಥ ಕಾರ್ಯಕ್ರಮ. ಬಟ್ ಮಾಡುವಾಗ ರೈತರನ್ನ ಗಮನದಲ್ಲಿ ಇಟ್ಟುಕೊಂಡು ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಭೂಮಿ ಹೋದ್ವಮ್ಮಿ ಅಂತಂದ್ರೆ ಬಹುತೇಕ ಭಾಳಷ್ಟು ಭೂಮಿ ಎಲ್ಲ ಲ್ಯಾಂಡ್ ಎಕ್ವಿಸಿಷನ್ನಾಗಲಿ, ಡ್ಯಾಮ್ ಕಟ್ಟುವಾಗಲಿ, ಮತ್ತೊಂದು ಕಟ್ಟುವಾಗಲಿ ಹೋಗೋದ್ರೆ ದುಡ್ಡು ಅದು ಎಲ್ಲೆಲ್ಲೋ ಹೋಗಿಬಿಡ್ತೈತಿ. ಅವ್ರಿಗೆ ತೊಗೊಳ್ಳೋಂಥ ಭೂಮಿ ತೊಗೊಳಕ್ಕಾಗಲ್ಲ. ಬೇರೆ ಪರ್ಯಾಯವಾಗಿ ಅವ್ರಿಗೆ ವ್ಯವಸ್ಥೆ ಮಾಡಿದ್ರಂತೆ ಅನುಕೂಲ ಮಾಡಲೇಬೇಕಾಗತ್ತೆ. ಬಿಡು ಪ್ರಶ್ನೆಯೇ ಇಲ್ಲ. ಬಟ್ ಅವ್ರಿಗೂ ಕೂಡ ತೊಂದರೆ ಆಗದ ರೀತಿಯಾಗಿ ಮಾಡಿದ್ರೆ ಕುಲಕ್ಕೂ ಅನುಕೂಲ ಆಕೈತಿ. ಅದ್ರ ಜೊತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋಕ್ಕೆ ಸಿಟಿಗೂ ಅನುಕೂಲ ಆಕೈತಿ. ಸರ್, ಕೊನೆಯದಾಗಿ ಈಗ ಶಿಕ್ಷಣಕ್ಕೆ ಸಾಕಷ್ಟು ಒತ್ತು ಕೊಡ್ತಾ ಇದ್ದೀರಾ. ಬಟ್ ಇದೇ ಶಿಕ್ಷಣ ಏನಾಗ್ತಾ ಇದೆ ಅಂದರೆ ಸ್ಕೂಲ್ಗಳಲ್ಲಿ ಶಿಕ್ಷಕರು ಶಾಲಾ ಮಕ್ಕಳಿಂದ ಕೆಲಸ ಮಾಡಿಸ್ತಾ ಇದ್ದಾರೆ ಸರ್. ಮೊನ್ನೆ ಕೂಡ ಕಿತ್ತೂರಲ್ಲಿ ಕೂಡ ಒಂದು ಘಟನೆ ಆಯಿತು, ಹಿಂದೆನೂ ಕೂಡ ಒಂದು ಘಟನೆ ಆಗಿತ್ತು. ಇದಕ್ಕೆಲ್ಲ ಏನು ಹೇಳ್ತೀರಂತ? ಅದು ನೀ ಹೆಂಗೆ ತೊಗೋತೀರ ಹೆಂಗೆ ಹೋಗ್ತೈತಿ. ಕೆಲಸ ಮಾಡಿಸ್ಬೇಕು ಮಾಡಿಸ್ಬಾರ್ದು ದಟ್ ಈಸ್ ಸೆಕೆಂಡ್ರಿ ಔಟ್ ಆಫ್ ದಿ ಥಿಂಗ್. ಬಟ್ ಬೇಸಿಕಲಿ ನೀವು ನೋಡಿದಾಗ ಎಲ್ಲೋ ಒಂದು ಪ್ರಸಂಗದಾಗ ಬಂದಾಗ ಮಾಡಿದ್ರೆ ಅದನ್ನು ಹೈಲೈಟು ಮಾಡಬಾರ್ದು, ಮಾಡಿಸ್ಬಾರ್ದು. ಒಂದನೇದ್ದು ಪ್ರಸಂಗ ಬಂದಾಗ ಮಾಡಿಸಿದ್ರೆ ಏನು ತಪ್ಪಿಲ್ಲ. ನಮ್ಮ ಮಕ್ಕಳು ಕಲಿಬೇಕಾಗ್ತೈತಿ ಸರ್ಟನ್ ಥಿಂಗ್ಸ್. ಡಿಸಿಪ್ಲಿನ್ ಅಂತ ಮನ್ಯಾಗೂ ನಾವು ಕಲಿಸ್ಬೇಕಾಗ್ತೈತಿ, ಶಾಲ್ಯಾಗೂ ಕಲಿಸ್ಬೇಕಾಗ್ತೈತಿ. ಏನೊಂದು ಸ್ವಚ್ಛತಾ ಕಾರ್ಯಕ್ರಮ ಇರಲಿ, ಮತ್ತೊಂದಿರಲಿ, ಮಗದೊಂದಿರಲಿ. ಸರ್ಕಾರದ ನೀತಿ ಏನೈತಿ ಮಾಡಿಸ್ಬಾರ್ದು ಅನ್ನುವಂಥದ್ದು ಐತಿ. ಬಟ್ ಆ್ಯಸ್ ಅ ಪೇರೆಂಟ್, ಒಬ್ಬ ಪಾಲಕರಾಗಿ ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು, ಬರೀ ಶಿಕ್ಷಣ ಒಂದೇ ಕಲಿಸೋದಿರೋದಿಲ್ಲ, ಶಾಲ್ಯಾಗ ಎಲ್ಲ ಕಲಿಸೋದಿರ್ತೈತಿ. ಶಿಸ್ತು ಕಲಿಸ್ಬೇಕು, ಅದ್ರ ಜೊತೆ ಸಂಸ್ಕಾರನೂ ಕೊಡಬೇಕು. ಅಂಥವು ಬಂದಂಗೆ ಮಾಡಿದ್ರೆ ಅದೇನು ದೊಡ್ಡ ಇಶ್ಯೂ ಅಲ್ಲ. ಬಟ್ ಅದರ ಅನುಗುಣವಾಗಿ ಮಾಡಿಸುವಂಥವ್ನು ಮಾತ್ರ ಹುಡುಗರ ಕಡೆಯಿಂದ ಮಾಡಿಸ್ಬೇಕು, ಮಾಡಿಸಿದಂಥವ್ನು ಮಾಡಿಸ್ಬೇಕು. ಈಗ ಸ್ವಚ್ಛತೆ ಮಾಡೋದಂತ ಹೋಗಿ ಅವ್ರನ್ನ ಟಾಯ್ಲೆಟ್ ಕ್ಲೀನ್ ಮಾಡಿಸೋದು ಅಂಥವು ಮಾಡಿಸ್ಬಾರ್ದು. ಏನೋ ಅವ್ರ ಮನೆ ಬೇಡ, ಕ್ಲಾಸ್ ರೂಮ್ ಸ್ವಚ್ಛತೆ ಮಾಡಿಸುವಾಗ ಮಾಡ್ಬೇಕು. ಸರ್ಕಾರ ಏನೂ ಮಾಡಿಸ್ಬಾರ್ದು ಅಂತೈತಿ, ತಪ್ಪಿಲ್ಲ. ಬಟ್ ಅನಿವಾರ್ಯ ಪ್ರಸಂಗದಾಗ ಒಮ್ಮೆ ನಾವು ಪೇರೆಂಟ್ಸ್ ಕೂಡ ಅದಕ್ಕೆ ಸಾಥ್ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಶಾಲ್ಯಾಗ ಏನು ಕಲಿತಾವೆ ಅದನ್ನ ಮನ್ಯಾಗ ಕಲಿತಾವೆ. ಮನ್ಯಾಗ ಇನ್ನೂ ಒಂದು ಮಾಡೋದಲ್ಲಿ ಹೇಳಿರ, ಶಾಲ್ಯಾಗ ಮಾಸ್ತರ್ ಬೇಡ ಟೀಚರ್ ಹೇಳಿದ್ರೆ ಕಲಿತಿರ್ತಾವೆ. ತಪ್ಪಿಲ್ಲ ಅಂತ ನನ್ನ ಭಾವನೆ.